ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಮಾರ್ಕಂಡೇಯರು ಮತ್ತೆ ನಾರದರ ಮಾತುಗಳು ಬಹಳ ವಿಭಿನ್ನವಾದ ಆಯಾಮವನ್ನ ತೆರೆದು ತೋರಿಸ್ತಾ ಇವೆ. ನಮಗೆ ಗಾಬರಿ ಆಗೋದೊಂದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಇವತ್ತಿನ ಚಿಂತನೆ ಎಲ್ಲಿ ಕಳಪೆಯಾಗಿದೆ, ಪೂರ್ವಜರ ಮೆಚೂರಿಟಿಯ ಲೆವೆಲ್ ಏನಿತ್ತು ಅನ್ನೋದನ್ನು ನಾವಿವತ್ತು ಅನುಸಂಧಾನ ಮಾಡಬೇಕಷ್ಟೆ. ನಾವು ಏನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ಎಲ್ಲ ಕಡೆಯಿಂದ ತಪ್ಪುಗಳಾಗಿ ಹೋಗಿದೆ. ಪ್ರತಿಯೊಂದು ಜಾತಿಯಿಂದ, ಪ್ರತಿಯೊಂದು ವರ್ಣದಿಂದ, ಪ್ರತಿಯೊಂದು ವರ್ಗದಿಂದ, ಪ್ರತಿಯೊಬ್ಬ ವ್ಯಕ್ತಿಗಳಿಂದ, ಪ್ರತಿಯೊಂದು ಕುಟುಂಬದಿಂದ ತಪ್ಪಾಗಿ ಹೋಗಿದೆ. ನಾವು ಏನು ಸರಿ ಮಾಡೋದು? ಹಾಗಾದರೆ ನಾವಿದನ್ನು ಯಾಕೆ ಓದಬೇಕು? ಯಾಕೆ ಓದಬೇಕು ಅಂತಂದರೆ ಅಹಂಕಾರವನ್ನು ಕಳ್ಕೊಳ್ಳಿಕ್ಕೆ ಅಂತ ಅನ್ನೋದು ಒಂದು ಉತ್ತರ ಬಿಟ್ಟರೆ ಇನ್ನೇನು ಇಲ್ಲ. ಹಿಂದಿನದ್ದೆಲ್ಲ ಒಂದು ಪ್ರಿಮಿಟಿವ್ ಅಂತ ನಮಗೆ ಒಂದು ಕಲ್ಪನೆ. ಆ ಅಹಂಕಾರವನ್ನು ತೊಡೆದುಕೊಳ್ಳದೆ ತತ್ವಶಾಸ್ತ್ರ ಅರ್ಥವೇ ಆಗಲ್ಲ. ಅದಕ್ಕಾಗಿ ಇದನ್ನು ಚಿಂತನೆ ಮಾಡಬೇಕು. ಅದೊಂದು ಬಿಟ್ಟರೆ ಮತ್ತೇನೂ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಅನುಸಂಧಾನ ಮಾಡುವಾಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನಾರದರ ಮತ್ತೆ ಮಾರ್ಕಂಡೇಯರ ಒಂದು ಮಾತು ವಿಧವಾ ವಿವಾಹದ ಬಗ್ಗೆ. ಮದುವೆ ಆಗಿರುತ್ತೆ, ಗಂಡನ ಮುಖವನ್ನೇ ನೋಡಿರೋಲ್ಲ ಅಥವಾ ಮಕ್ಕಳಾಗಿರಲ್ಲ. ಆಗ ಸತ್ತು ಹೋಗಿರ್ತಾನೆ ಗಂಡ. ಅವಾಗ ಬೇರೆ ಮದುವೆ ಆಗಬಹುದು ಅಂತ ಪ್ರಾಚೀನ ಭಾರತದಲ್ಲಿ ಒಂದು ಆಪ್ಷನ್ ಇತ್ತು. ಅದನ್ನ ನಾವು ತಿಳಿಯಬೇಕಾದದ್ದು. ಆದ್ರೆ ಈ ತರ ಒಂದು ಆಪ್ಷನ್ ಕೊಟ್ಟರು ಉದಾಹರಣೆಗಳು ಯಾವ್ದು ಕೊಟ್ಟು ಕಾಣಲ್ಲ ಅಲ್ವಾ? ಅಯ್ಯೋ, ಎಷ್ಟು ಜನದ್ದಾಗಿರುತ್ತೆ ಈ ಆಪ್ಷನ್ ಆದ್ಮೇಲೆ. ಅದನ್ನೆಲ್ಲ ಉದಾಹರಣೆ ಕೊಡ್ಲಿಕ್ಕಾಗತ್ತಾ? ಯಾಕೆಂದ್ರೆ ನೋಡಿ, ಜನಸಾಮಾನ್ಯರಿಗೆ ಸಂಬಂಧಪಟ್ಟದ್ದಿದು. ನಾವು ಎಷ್ಟು ಅಂತ ಮಹಾಭಾರತದ ಮೇಲೆ ಇನ್ನೊಂದು ಆಕ್ಷೇಪ ಏನಿದೆ ಗೊತ್ತಾ? ಜನಸಾಮಾನ್ಯರ ಜೀವನದ ಸಮಸ್ಯೆಗಳನ್ನೇ ಹೇಳಲಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಎಷ್ಟು ಹೇಳಿ ಏನ್ ಪ್ರಯೋಜನ ಅಂತ. ಒಂದು ನಾವು ಹೇಳಬೇಕಾದದ್ದು ಲೋಕದಲ್ಲಿ ಅತಿಶಯವಾದದ್ದನ್ನು ಹೇಳಬೇಕೇ ವಿನಃ ಲೋಕದಲ್ಲಿ ಸಾಮಾನ್ಯವಾಗಿರುವ ಭವನಗಳನ್ನು ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ಶಿವರಾಮ ಕಾರಂತರದ್ದು ಚೋಮನ ದುಡಿ ಅಂತ ಹೇಳಿ ಒಂದು ಕಾದಂಬರಿ, ನಿಮಗೆ ಅದು ಗೊತ್ತಿರಬಹುದು. ಅದು ಫಿಲ್ಮ್ ಕೂಡ ಆಯ್ತು. ಗಿರೀಶ್ ಕಾರ್ನಾಡ ಅವರೆಲ್ಲ ಡೈರೆಕ್ಟ್ ಮಾಡಿದ್ದು. ಚೋಮನ ದುಡಿ, ಸಂಸ್ಕಾರ ಅವೆಲ್ಲ ಹೊಸ ಅಲೆ ಅಂತ ಹೇಳಿ ಅವರು ಭ್ರಮಿಸಿಕೊಂಡು ಮಾಡಿದ್ರು. ಇರಲಿ, ಅದು ಏನು ಬೇಕಾದ್ರೆ ಇರಲಿ. ಅದರಲ್ಲಿ ಅವ್ರಿಗೆ ಶಿವರಾಮ್ ಕಾರಂತರಿಗೆ ಮೆಚುರಿಟಿ ಮೂಡಿ ಅವ್ರು ಹೇಳಿದ್ರು, ಆ ಥರದ್ದು ಎಷ್ಟು ಕಾದಂಬರಿ ಬರೆದ್ರೆ ಏನು ಪ್ರಯೋಜನ? ಜನ ಬದಲಾಗಲ್ಲ. ಆ ಸಮಸ್ಯೆಗಳನ್ನು ನಾವು ತೋರಿಸೋದು ಅಂದ್ರೆ ಏನರ್ಥ?
ಒಂದು ವಿಭಿನ್ನವಾದ ಯೋಚನೆ ಇರುವವನದ್ದನ್ನು ನಾವು ಹೇಳಬೇಕೇ ವಿನಃ ಈಗಾಗಲೇ ಯಾವುದು ನಡೆದಿದೆ ಅದಲ್ಲ. ಹೀಗಾಗಿ ನೋಡ್ರಪ್ಪ ಇದು ಅವಕಾಶ ಇದೆ ಅಂತ ಹೇಳಬಹುದು ವಿನಃ ಇಲ್ಲ ನೋಡಿ ಹೀಗೆ ಮದುವೆ ಆದರು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆ ಥರ ಎಷ್ಟು ಜನರದಾಗಿರುತ್ತೆ, ಎಲ್ಲರದ್ದು ಉದಾಹರಣೆ ಕೊಡ್ಲಿಕ್ಕಾಗಲ್ಲ. ಮತ್ತೆ ಮಹಾಕಾವ್ಯ ಅಂತನ್ನೋದು ಅಥವಾ ಇತಿಹಾಸ ಅಂತನ್ನೋದು ಅತ್ಯಂತ ಅಪೂರ್ವವಾದ ಅತ್ಯಂತ ಎತ್ತರದ ವ್ಯಕ್ತಿತ್ವವನ್ನು ಹೇಳುವಂಥದ್ದು. ಯಾವುದು ಸಾಮಾನ್ಯವಾಗಿರುತ್ತೋ ಅದನ್ನು ಹೇಳಲ್ಲ. ಅದರಿಂದಾಗಿ ನೀವು ಕೇಳಿದ ಪ್ರಶ್ನೆ ಉದಾಹರಣೆ ಎಲ್ಲಿದೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಒಂದೋ ಎರಡೋ ಖಂಡಿತ ಖಂಡಿತ ಫೇಮಸ್ ಆಗಿರೋದು ನಿಯೋಗ ಪದ್ಧತಿಯದ್ದೇ ಹೇಳಿದ್ದಾರೆ ಅಲ್ವಾ. ಒಬ್ಬನ ಹೆಂಡತಿಯಾಗಿದ್ದು ಅವಳು ಗಂಡನನ್ನು ಕಳೆದುಕೊಂಡಾಗ ಅಥವಾ ಗಂಡನಿಗೆ ಪುತ್ರೋತ್ಪಾದನೆ ಮಾಡಲಾಗದಿದ್ದಾಗ ಬೇರೊಬ್ಬನಿಂದ ಮಕ್ಕಳನ್ನು ಪಡೆದದ್ದನ್ನ ಹೇಳಿದ್ದಾರೆ. ಈಗ ಆ ಫೈಲ್ ತುಂಬಬೇಕು ಅಂತಂದ್ರೆ ಎಷ್ಟೆಲ್ಲ ಅವರು ಗುಪ್ತವಾಗಿಟ್ಟಿರ್ತೇವೆ. ಸ್ಪರ್ಮ್ ಡೋನರ್ನ ಹೆಸರನ್ನು ಗುಪ್ತವಾಗಿ ಇಟ್ಟಿರ್ತೇವೆ. ಆಮೇಲೆ ಅವನಿಗೆ ಯಾವುದು ಹೇಳೋಲ್ಲ, ಯಾರಿಗೆ ಕೊಟ್ಟಿರೋದು ಅಂತ ಅವನಿಗೆ ಹೇಳಲ್ಲ, ಯಾರ್ದು ಅಂತ ಇವ್ರಿಗೆ ಹೇಳಲ್ಲ. ಈ ತರಹದ್ದೆಲ್ಲ ನಿಯಮ ಅದ್ಯಾವುದು ಇರಲಿಲ್ಲ ನೋಡಿ. ಅಂದ್ರೆ ದುರುಪಯೋಗ ಮಾಡ್ಕೊಳ್ಳೇ ಇಲ್ಲ ಅಂತ ಆಯ್ತು. ಮತ್ತೆ ಅವತ್ತಿನ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಕ್ಷತ್ರಿಯ ಹೆಣ್ಣು ಮಕ್ಕಳು ಬ್ರಾಹ್ಮಣರನ್ನ ಕಾಂಟ್ಯಾಕ್ಟ್ ಮಾಡಿ ಪರಶುರಾಮನಿಂದ ಈ ತರಹ ಆಗಿದೆ, ನಮಗೆ ನಿಮ್ಮಿಂದ ಮಕ್ಕಳು ಬೇಕು, ಆದರೆ ನಿಮ್ಮ ಮಾಲೀಕತ್ವ ಬೇಡ, ಇವತ್ತಿನ ಪರಿಭಾಷೆಯ ಮಾಲೀಕತ್ವ ಬೇಡ, ಗಂಡ ಅಂತ ಅನ್ಸ್ಕೊಳ್ಳೋದು ಬೇಡ, ನೀವು ಕೇವಲ ಮಕ್ಕಳನ್ನ ನಮ್ಮಲ್ಲಿ ಕೊಡಿ, ಅದನ್ನು ನಿಯೋಗ ಪದ್ಧತಿ ಅಂತ ಕರೀತೇವೆ ಅಂತ ಹೇಳಿ ಒಂದು ಒಪ್ಪಂದ ಮಾಡ್ಕೊಂಡ್ರಲ್ಲ. ಎಂತ ಮೆಚುರಿಟಿ ಇರಬೇಕು ಆ ಹೆಣ್ಣು ಮಕ್ಕಳಿಗೆ. ಹೀಗಾಗಿ ನಾನು ಯಾವತ್ತೂ ಒತ್ತಿ ಹೇಳ್ತಾ ಇರ್ತೇನೆ, ವೇದವ್ಯಾಸರಷ್ಟು ವಾಲ್ಮೀಕಿಗಳಷ್ಟು ದೊಡ್ಡ ಫೆಮಿನಿಸ್ಟ್ ಇನ್ನೊಬ್ಬ ಇಲ್ಲ ಅಂತ. ಇವರು ಈಗಲೂ ಫೆಮಿನಿಸಂ ಇದೆ, ಆದ್ರೆ ಅದು ತೀರಾ ಕೆಟ್ಟದಾಗಿ ಇದೆ, ಗಂಡನ್ನ ದ್ವೇಷಿಸುವಂತೆ ಇದೆ. ಬೇರೆ ಯಾವುದನ್ನು ಅವರು ದ್ವೇಷ ಮಾಡಲ್ಲ ಫೆಮಿನಿಸ್ಟರು. ಭಾರತದ ಪ್ರಾಚೀನತೆಯನ್ನು ಮಾತ್ರ ದ್ವೇಷ ಮಾಡ್ತಾರೆ. ಅದೇ ಫೆಮಿನಿಸ್ಟರು ಇಸ್ಲಾಮನ್ನು ದ್ವೇಷ ಮಾಡೋಲ್ಲ, ಕ್ರಿಶ್ಚಿಯಾನಿಟಿಯನ್ನು ದ್ವೇಷ ಮಾಡೋಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಪಾಸಿಟಿವ್ ಫೆಮಿನಿಸಂ ಅಂತ ಒಂದು ಶುರು ಆಗಿದೆ ಈಗ, ಗಂಡನಿಗೆ ಸಪೋರ್ಟ್ ಆಗಿ ನಿಲ್ಲೋದು ಅಂತ. ಭಾರತೀಯ ಸಿದ್ಧಾಂತದ ಮೇಲೆ ಮಾತ್ರ ಅವರಿಗೆ ಕಣ್ಣುರಿ. ಯಾಕೆ ಅಂತಂದ್ರೆ ನಾವು ಅದನ್ನು ಸಹಿಸ್ಕೋತೇವೆ ಅಂತ ಒಂದೇ ಕಾರಣ. ಇದೆಲ್ಲ ಇದನ್ನು ನೋಡಬೇಕು ಅವರು. ಪುನರ್ಭೂರ್ನಾಮ ಸಾಕನ್ಯ ಸಪುತ್ರ ಹವ್ಯಕವ್ಯದ ಆ ತರಹ ಮದುವೆಯಾಗಿದ್ದು ಮಕ್ಕಳಾಗದೆ ಇನ್ನೊಬ್ಬನನ್ನು ಮದುವೆಯಾದ ಮೇಲೆ ಆ ಕನ್ಯೆಯನ್ನ ಪುನರ್ಭೂಹು ಅಂತ ಕರೀತಾರೆ. ಅವಳಿಗೆ ಹವ್ಯವನ್ನ ಕವ್ಯವನ್ನ ಕೊಡ್ಲಿಕ್ಕೆ ಅಧಿಕಾರ ಇದೆ. ಪುನರ್ಭೂರ್ನಾಮತಾ ಕನ್ಯಾ ಸಪುತ್ರ ಹವ್ಯಕವ್ಯದ ಅದೂಷ್ಯ ಸಾಪ್ರಸೂತೀಷು ಪ್ರಜಾನಾಂ ದಾರ ಕರ್ಮಣಿ ಅಂತಾರೆ. ಇಷ್ಟ ಆಯ್ತು. ಅದಕ್ಕೆ ಮಾರ್ಕಂಡೇಯರು ನೆಕ್ಸ್ಟ್ ಕ್ವಶನ್, ಗರ್ಭಿಣಿಯಾಗೋಗಿರ್ತಾಳೆ, ಗರ್ಭಿಣಿಯಾಗಿರ್ಬೇಕಾದ್ರೆ ಗಂಡ ಸತ್ತೋಗ್ತಾನೆ, ಅವಾಗ ಅವಳು ಏನ್ ಮಾಡಬೇಕು? ಯಾತು ಕನ್ಯಾ ಪ್ರಸೂಯೇತ ಗರ್ಭಿಣಿ ಯಾತು ವಾ ಭವೇತ್ ಕಥಂ ದಾರಕ್ರಿಯಾಂ ಭೂಯ ಸಾ ಭಜೆ ದೃಶ್ಯ ಸತ್ತಮ. ಶಾಕಿಂಗ್ ಇವೆಲ್ಲ, ಈ ತರಹ ಎಲ್ಲ ಇದೆ ಅಂತ ಹೇಳಿ ಇದನ್ನೆಲ್ಲ ಓದಿದ ಮೇಲೆ ಇವರಿರೋದನ್ನ ನೋಡಿದ್ರೆ ಒಳ್ಳೇದೇ, ಅವ್ರು ಬದುಕುವ ಪದ್ಧತಿ ಒಳ್ಳೇದೇ, ಆದ್ರೆ ಅವ್ರಿಗೆ ಇದೆಲ್ಲ ಗೊತ್ತಿದೆಯೋ ಇಲ್ವೋ ಅಂತ ಡೌಟ್ ಬರುತ್ತೆ. ಯಾತು ಕನ್ಯಾ ಪ್ರಸೂಯೇತ, ಯಾರು ಮಗು ಹುಟ್ಟುವಾಗ ಗಂಡ ಇರೋದಿಲ್ಲ, ಅವಳು ತಪ್ಪಲ್ಲ, ಅದು ಅವನೆಲ್ಲೋ ಯುದ್ಧದಲ್ಲಿ ಹೋಗಿ ಸತ್ತಿರ್ಬೋದು. ನಾವು ಶ್ರಾದ್ದವನ್ನ ಮಾಡುವಾಗ
ಪಿತೃಕಾರ್ಯವನ್ನ ಅಂದ್ರೆ ಪಿತೃಪಕ್ಷದಲ್ಲಿ ಮಾಡುವಾಗ ಒಂದು ಮಾತು ಬರುತ್ತೆ, ಅಗ್ನಿದಗ್ಧ ನಗ್ನಿದಗ್ಧಾಹ. ಅಗ್ನಿ ಯಾರು ಬೆಂಕಿಯಿಂದ ಸುಟ್ಟು ಹೋಗಿರ್ತಾರೆ, ಯಾರು ಬೆಂಕಿಯಿಂದ ಸುಟ್ಟು ಹೋಗದೆ ನೀರಲ್ಲಿ ಮುಳುಗಿ ಸತ್ತಿರ್ತಾರೆ, ಯಾರು ಸಿಡಿಲಿನ ಬಡಿತದಿಂದ ಸತ್ತಿರ್ತಾರೆ, ಅಂತಹವರಿಗೆಲ್ಲರಿಗೂ ಕೂಡ ಜ್ಞಾತಾ ಕುಲಸ್ಯಯೇ, ತಿಳಿದವರು ತಿಳಿಯದವರು, ಕಡೆಗೆ ನರಕಂ ಚಾಪಿಯೇ ಪ್ರಾಪ್ತಾಹ, ನರಕವನ್ನ ಯಾರು ಹೊಂದಿರ್ತಾರೆ ಅವರ ತೃಪ್ತಿಗಾಗಿ ಏನ್ ಮಾಡ್ತೇನೆ ನಾನು, ಈ ಸೂತ್ರ ನಿಷ್ಪೀಡನೋದಕೈಹಿ, ಸೂತ್ರ ನಿಷ್ಪೀಡನ, ಜನಿವಾರದ ಬ್ರಹ್ಮಗಂಟನ್ನ ಹಿಂಡಿದ ನೀರನ್ನ ಅವ್ರಿಗಾಗಿ ಕೊಡ್ತೇನೆ ಅಂತ. ಅಂದ್ರೆ ಎಷ್ಟು ಮಾನವೀಯವಾಗಿದೆ. ಇವರ ಪರಿಭಾಷೆಯಲ್ಲಿ ನೋಡಿದ್ರೆ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋದು ಇಲ್ಲ. ಈಗ ಇನ್ನೊಂದು ಶುರು ಮಾಡಿದ್ದಾರೆ, ನಾವೆಲ್ಲ ಅದನ್ನ ಪಾಲನೆ ಮಾಡ್ತಾ ಇದ್ದೇವೆ. ಬಹಳ ಜನ ಪುರೋಹಿತರು, ನಮ್ಮ ಬಹಳ ಒಳ್ಳೆ ಪುರೋಹಿತರು, ಅಂದ್ರೆ ಪೌರೋಹಿತ್ಯ ಅಂತ ಹೇಳಿದ್ರೆ ತಂತ್ರಶಾಸ್ತ್ರ, ಗೃಹ್ಯಸೂತ್ರ ಇವುಗಳ ಯೋಚನೆಯಿಂದ ಪೌರೋಹಿತ್ಯ ಮಾಡುವವರು. ಬಹಳ ಪುರೋಹಿತ ಮಾಡುವವರು ಆ ತಂತ್ರದ ಬಗ್ಗೆ ಮತ್ತೆ ಆ ಗೃಹ್ಯ ಸೂತ್ರಗಳ ಬಗ್ಗೆ ನಯಾ ಪೈಸೆ ತಲೆ ಕೆಡಿಸ್ಕೊಂಡಿರಲ್ಲ. ಇವತ್ತು ವಿಶೇಷತಃ ದುಃಖದಿಂದ ಹೇಳಬೇಕಿದೆ, ಘಟ್ಟದ ಮೇಲೆ, ಘಟ್ಟದ ಕೆಳಗಡೆ ಅದನ್ನು ಚಿಂತನೆ ಮಾಡೋರು ಸ್ವಲ್ಪ ಜನ ಇದ್ದಾರೆ. ಇಲ್ಲಿ ತಂತ್ರಶಾಸ್ತ್ರ ಓದೋಲ್ಲ, ಅವ್ರ ಪರಿಚಯವೇ ಇರೋಲ್ಲ. ಆ ಶಾಸ್ತ್ರದ ಮೂಲಕ ಪೌರೋಹಿತ್ಯವನ್ನ ಮಾಡುವವರು ಇತ್ತೀಚೆಗೆ ಒಂದು ಪರಿಷ್ಕಾರ, ಸೈನಿಕರಿಗೆ ತರ್ಪಣ ಕೊಡಿಸ್ತಾ ಇದ್ದಾರೆ. ಎಂತ ಒಳ್ಳೇದಲ್ವಾ ಅದು? ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಅವರಿಗಾಗಿ ನಮ್ದೊಂದು ತರ್ಪಣ ಇರಲಿ ಅಂತ. ಹೀಗಾಗಿ ಇಷ್ಟು ಪರಿಜ್ಞಾನ ನಮಗಿದೆ. ಅದರಿಂದಾಗಿ ಒಬ್ಬ ಕನ್ಯೆ ಗಂಡ ಸತ್ತೋಗಿರ್ತಾನೆ, ಯುದ್ಧದಲ್ಲಿ ಹೋದಾಗ ಗಂಡ ಸತ್ತೋಗಿರ್ತಾನೆ, ಇವಳು ಗರ್ಭಿಣಿಯಾಗಿರ್ತಾಳೆ. ಅವಳಿಗೆ ಮದುವೆ ಆಗಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಯಾರೋ ಒಬ್ಬ ನೀರಲ್ಲಿ ಮುಳುಗು ಸತ್ತೋಗ್ತಾನೆ, ಸಿಡಿಲು ಬಡಿದು ಸತ್ತೋಗ್ತಾನೆ, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ಆ ಹುಡುಗಿ ಧಾರಕ್ರಿಯಾಂ ಭೂಯ ಸಾಭಜೆ ದೃಶಿ ಸತ್ತಮ, ದಾರಕ್ರಿಯಾಂ, ಅವಳು ಮದುವೆ ಆಗಬೇಕು ಅಂತಂದ್ರೆ ಹೇಗೆ? ತತ್ವಾರ್ಥ ನಿಶ್ಚಿತಂ ಶಬ್ದಂ ಕನ್ಯಕಾ ನಯತೆ ಜ್ಞಯೇ ತಸ್ಮಾತ್ ಕುರ್ವಂತಿ ಭಾವಂ ಯಾಹ ಕುಮಾರ್ಯಸ್ತಾ. ಅರ್ಥ ನಿಶ್ಚಿತಂ ಶಬ್ದಂ ಕನ್ಯಕಾ ನಯತೆ ಅಜ್ಞಯೇ. ಶಬ್ದ ಇದೆ ಕನ್ಯಾ ಅಂತ, ಕನ್ಯಕಾ ಅಥವಾ ಕನ್ಯಾ. ಕನ್ಯಾ ಅಂದ್ರೆ ಏನು? ಹೊಳೆಯುವವಳು ಅಂತ. ಕನಿ ದೀಪ್ತವಂತ ಧಾತು ಕನ್ಯಕಾ. ಅದರಿಂದಾಗಿ ಮೊದಲು ಅವರು ಕುಮಾರಿಯರಾಗಿರ್ತಾರೆ. ಕುಮಾರಿ ಅಂದ್ರೆ ಏನು? ಕುತ್ಸಿತಃ ಮಾರಹ ಯಾಸಾಂ, ಯಾರ ಪಾಲಿಗೆ ಇನ್ನೂ ಮನ್ಮಥ ಪ್ರವೇಶ ಮಾಡಿರೋದಿಲ್ವೋ ಅವರು ಕುಮಾರಿಯರು. ಕನ್ಯಕಾ ಅಂದ್ರೇನು? ಪುಷ್ಟಳಾಗಿ ಹೊಳೆಯುವವಳು ಅಂತ. ಈಗ ಹೇಳಿ, ಮದುವೆ ಆಗದವಳು ಕನ್ಯೆ ಅಲ್ಲ ಇದರ ಪ್ರಕಾರ. ಇಲ್ಲ ಸೌಂದರ್ಯದಿಂದ ಕೂಡಿದ್ದಾಳೆ ಅದರಿಂದಾಗಿ ಕನ್ಯಾ ಅಂತ ಹೇಳಿದರೆ, ಮದುವೆ ಆದ್ಮೇಲೂ ಕೂಡ ಆ ಸೌಂದರ್ಯ, ಆ ಮೆಚುರಿಟಿ ಇರಲೇಬಹುದಲ್ವಾ? ಹಾಗಾದ್ರೆ ಅವಳ ಕನ್ಯೆ ಅಲ್ಲ. ಶಾಸ್ತ್ರದ ಪ್ರಕಾರ ಅಥವಾ ಪ್ರಾಚೀನ ಭಾರತದ ವಾಗ್ಧೋರಣೆಯ ಪ್ರಕಾರ ಕನ್ಯಾ ಅವಳಾಗಬಹುದು. ಯಾರು ಮದುವೆ ಆದ್ಮೇಲೂ ಕನ್ಯಾ ಆಗಿರಬಹುದು. ತಸ್ಮಾತ್ ಕುರ್ವಂತಿ ಭಾವಮ್ಯ ಕುಮಾರ್ಯಸ್ತಾನ ಕನ್ಯಕಾ ಬ್ರಹ್ಮಹತ್ಯಾ ತ್ರಿಭಾಗೇನ ಗರ್ಭಾಧಾನ ವಿಚೋದಿತ ಗೃಹೀಯಾತ್ತಾಂ ಚತುರ್ಭಾಗಂ ವಿಶುದ್ಧಾಂ ಸರ್ಜನಾತ್ ಪುನಃ.
ಈಗ ಒಬ್ಬ ಯೋಧ ಇರ್ತಾನೆ, ಆ ಯೋಧ ಸತ್ತು ಹೋಗಿರ್ತಾನೆ, ಅವಳು ಮದುವೆ ಆಗ್ತಾಳೆ. ಯೋಧ ಸತ್ತು ಹೋಗಿರ್ತಾನೆ, ಇನ್ನೊಂದು ಮದುವೆ ಆಗ್ತಾಳೆ. ಅದು ಯಾವಾಗ? ಒಂದು ರಜಸ್ಸನ್ನು ಕಂಡಾದ ಮೇಲೆ. ಅದನ್ನ ದೇವಲ ಸ್ಮೃತಿಯಲ್ಲಿ, ಪರಾಶರ ಸ್ಮೃತಿಯಲ್ಲಿ ಅದರ ಅಮೆಂಡಮೆಂಟ್ ಇನ್ನೂ ವಿಸ್ತಾರ ಮಾಡಿದ್ದಾರೆ. ಒಬ್ಬ ಕನ್ಯೆ ಅಥವಾ ಒಬ್ಬ ಹುಡುಗಿ ಇವತ್ತಿನ ಪರಿಭಾಷೆಯಲ್ಲಿ ಬಲಾತ್ಕಾರಕ್ಕೆ ಒಳಪಟ್ಟಾಗ, ಒಂದು ಅವಳದು ತಪ್ಪಿಲ್ಲದೆ ಹೋದಾಗ, ಒಂದು ರಜಸ್ಸನ್ನ ನೋಡಿದ ಮೇಲೆ ಮದುವೆಯಾಗಬಹುದು. ಇದೆಲ್ಲ ನಮ್ಮ ಸಾಂಪ್ರದಾಯಿಕರಿಗೆ ಗೊತ್ತೇ ಆಗಲಿಲ್ವಲ್ಲ ಅನ್ನೋದು ಆಶ್ಚರ್ಯ. ಕಥಂ ಕನ್ಯಾಸು ಯೇ ಜಾತಾಃ ಬಂಧೂನಾಂ ದೂಷಿತಾಸ್ತದಾ ಕಸ್ಯತೆ ಹವ್ಯಕವ್ಯಾನಿ ಪ್ರದಾಸ್ಯಂತಿ ಮಹಾಮುನೇ. ಅದಕ್ಕೆ ಮಾರ್ಕಂಡೇಯರು ಕೇಳ್ತಾರೆ, ಆಯ್ತು, ಈ ತರಹ ಮದುವೆ ಆಗಲಿಕ್ಕೆ ಕನ್ಯೆಯರಿಗೆ ಅವಕಾಶ ಇದೆ. ಆದರೆ ಕನ್ಯಾವಸ್ಥೆಯಲ್ಲಿಯೇ ಹುಟ್ಟಿರ್ತಾರಲ್ಲ, ಅವರು ಯಾರಿಗೆ ಕೊಡ್ತಾರೆ? ಅವರ ಶ್ರಾದ್ದದ ಬಗೆ ಹೇಗೆ? ಯಾಕೆಂದ್ರೆ ಕನ್ಯಾವಸ್ಥೆಯಲ್ಲಿ ಮಕ್ಕಳು ಹುಟ್ಟಿರ್ತಾರೆ, ತಂದೆ ಹೊಣೆ ಹೊತ್ತಿರಲ್ಲ, ಆದ್ದರಿಂದಾಗಿ ಪಾಲಕ ಆಗಿರಲ್ಲ, ಪಿತಾ ಅಲ್ಲ. ಪಿತಾ ಅಂದ್ರೇನು? ಪಾಲಕ. ಪಾಲಕ ಆಗಿರಲ್ಲ, ನಾನು ನಿನ್ನ ಹೊಣೆ ಬೇಡ ಅಂತ ಹೇಳಿ ಓಡಿ ಹೋಗಿರ್ತಾನೆ. ಅಂಥವನು ಮಕ್ಕಳಾಗಬೇಕಾದ್ರೆ ಏನ್ ಮಾಡ್ತಾರೆ? ಸಹೋಢ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ತರಹ ಬೇರೆಯವರಿಂದ ಮೋಸದಿಂದಲೋ ಬೇರೆಯವರು ನಂಬಿಸಿಯೋ ಗರ್ಭಿಣಿಯಾದ ಒಬ್ಬಳು ಮದುವೆ ಆಗ್ತಾಳೆ, ಯಾರನ್ನ? ಒಬ್ಬನನ್ನ. ಈಗ ಇರೋ ಪ್ರಶ್ನೆ ಏನು ಅಂತಂದ್ರೆ, ಅವರು ಹೇಗೆ ಪಿತೃಗಳನ್ನ ಆರಾಧನೆ ಮಾಡ್ತಾರೆ? ಯಾಕೆಂದ್ರೆ ಅವರಿಗೆ ತಂದೆಯ ಬಗ್ಗೆ ಇರುವ ಭಾವನೆ ಎಂಥದ್ದು? ಭಾವನೆ ಮೇಲೆ ಶ್ರಾದ್ದ ಅಲ್ವಾ? ಶ್ರದ್ಧಾಪೂತವಾದದ್ದು ಶ್ರಾದ್ದ. ಅವ್ರು ಹೆಂಗೆ ಶ್ರಾದ್ದವನ್ನ ಮಾಡ್ತಾರೆ? ಮಕ್ಕಳು ಅದೇ ಕಸ್ಯತೆ ಹವ್ಯಕವ್ಯಾನಿ ಪ್ರದಾಸ್ಯಂತಿ. ಯಾಕೆಂದ್ರೆ ತಂದೆ ಪಾಲನೆ ಮಾಡಿರ್ತಾನೆ, ತಾಯಿಯ ಒಟ್ಟಿಗೆ ಇರ್ತಾನೆ. ಆ ತರಹ ನೋಡಿ ನಮಗೆ ಗೊತ್ತಿರೋದು. ಆ ತರಹ ಇಲ್ಲದೆ ಇದ್ರೆ ಅವಾಗ ಅವರ ಶ್ರಾದ್ದ ಹೇಗೆ? ದೇವತೆಯ ಒಂದು ಚಿಂತನೆ ಹೇಗೆ? ಯಾಕೆಂದ್ರೆ ನಮಗೆ ದೇವತಾ ಚಿಂತನೆ ಆಗಲಿ ಇತ್ಯಾದಿ ತಂದೆ ತಾಯಿಗಳನ್ನು ನೋಡಿಯೇ ಬರುವಂಥದ್ದು. ನಮ್ಮ ಅಮ್ಮ, ಓ ನನ್ನನ್ನು ಹೀಗೆ ಪಾಲನೆ ಮಾಡಿದ್ದಾಳೆ, ಹೀಗೆಯೇ ಜಗತ್ತನ್ನು ಪಾಲನೆ ಮಾಡೋನೊಬ್ಬ ಇದ್ದಾನೆ, ಒಬ್ಬಳಿದ್ದಾಳೆ, ಅವಳು ತಾಯಿ. ನಮ್ಮ ತಂದೆ ನಮ್ಮ ದೇಖರೇಖೆಗಳನ್ನು ನೋಡಿದ್ದಾರೆ, ಹೀಗೆಯೇ ಒಬ್ಬ, ಅವನ್ಯಾರು? ಜಗದ ತಂದೆ. ಈ ತರಹ ನೋಡಿದ್ದರಿಂದ ನೋಡದ್ದರ ಬಗೆಗಿನ ಕಲ್ಪನೆ, ನೋಡಿದ್ದರಿಂದ ನೋಡದ್ದರ ಬಗೆಗಿನ ಕಲ್ಪನೆ. ಶ್ರಾದ್ದ ಮಾಡೋದು ಕಾಣದವರಿಗೆ ಅಥವಾ ಒಮ್ಮೆ ಕಂಡವರಿಗೆ. ಯಾಗ ಮಾಡುವುದು ಇನ್ನೂ ಕಾಣಬೇಕಾದವನಿಗೆ, ಹಿಂದೆ ಕಾಣದವನಿಗೆ. ಅವರು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ? ಕೆಲವು ವರ್ಷಗಳ ಹಿಂದೆ, ಇದಾಗಿ ಸುಮಾರು ಒಂದು 13 ವರ್ಷ ಆಯಿತು ಈ ಘಟನೆ ಆಗಿ, ನಾನು ಹೇಳುವ ಈ ಘಟನೆ ಆಗಿ 13 ವರ್ಷ ಆಯಿತು. ಒಂದು ಅಕಾಡೆಮಿಯವರು, ಒಂದು ಸಂಸ್ಥೆಯವರು ಕೊಳೆಗೇರಿಯ ಮಕ್ಕಳಿಗೆ ಮೌಲ್ಯಗಳನ್ನು ಹೇಳಬೇಕು ಅಂತ ಹೇಳಿ ಹುಡುಕ್ತಾ ಇದ್ರು. ಅವರಿಗೆ ಎಲ್ಲೋ ನಾನು ಸಿಕ್ಕಿದೆ. ಒಂದು 2-3 ಜನ ಅವರ ಕಣ್ಣಿನಲ್ಲಿ ಬಿದ್ದರು. ನಾವೆಲ್ಲ ಒಂದು ಕೊಳೆಗೇರಿಯ ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ ಹೇಳಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ನಾನು ಮೊದಲು ತಂದೆ ತಾಯಿಗಳನ್ನು ಗೌರವಿಸಬೇಕು ಅಂದೆ.
ಕೆಲವೊಬ್ಬರು ಮಕ್ಕಳು ಎಷ್ಟು ಫೆರೋಷಿಯಸ್ ಆಗಿ ರಿಯಾಕ್ಟ್ ಆದ್ರು ಅಂತಂದ್ರೆ ಸ್ವಲ್ಪ ಇದ್ದಿದ್ರೆ ನಾನು ಪೆಟ್ಟು ತಿಂತಾ ಇದ್ದೆ. ಯಾಕೆ ಅಂದ್ರೆ ಅವರ ಅಪ್ಪ ಅಮ್ಮ ನೋಡ್ಕೊಂಡೇ ಇರಲಿಲ್ಲ ಅವ್ರನ್ನ. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅಂತೀರಾ, ನೀವೆಲ್ಲ ಇದು ನೀವು ಮಾಡಿದ್ದು, ನಾವು ಯಾಕೆ ಅವ್ರಿಗೆ ಗೌರವ ಕೊಡಬೇಕು, ಅವರಿಂದ ನಮ್ಗೆ ಯಾವುದೇ ಉಪಕಾರ ಆಗಿಲ್ಲ ಅಂತ. ಅವರನ್ನು ಸಮಾಧಾನ ಮಾಡಲಿಕ್ಕೆ ಯಾವ್ಯಾವ ರೀತಿಯಿಂದ ಪ್ರಯತ್ನ ಪಟ್ಟನೋ ನಾನು. ಆ ಮಕ್ಕಳು ಅಷ್ಟು ಆಕ್ರಮಣಕಾರಿಯಾಗ್ಬಿಟ್ಟಿದ್ರು. ನಾವು ನಮ್ಮದೊಂದೇ ಜಗತ್ತು, ಯಾಕೆಂದ್ರೆ ನಾವು ಮಧ್ಯಮ ವರ್ಗದವರು ಅಥವಾ ಮೇಲ್ಮಧ್ಯಮ ವರ್ಗದ, ಅಪ್ಪರ್ ಮಿಡಲ್ ಕ್ಲಾಸ್ ನಮ್ದೆಲ್ಲ, ಅಥವಾ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಏನ್ ಬೇಕಾದ್ರೆ ಇರಲಿ. ಹೈ ಕ್ಲಾಸಲ್ಲಿ ನಾವು ನೋಡಿಲ್ಲ, ಹೈ ಕ್ಲಾಸಲ್ಲಿರೋ ಜನವೇ ಬೇರೆ ತರಹ, ಲೋ ಕ್ಲಾಸಲ್ಲಿರೋ ಜನವೇ ಬೇರೆ ತರಹ. ನಾವಿವತ್ತು ಪುರಾಣ ಪುಣ್ಯಕಥೆ ಇದನ್ನು ಕೇಳಬೇಕು ಅಂತ ಇರುವವರೆಲ್ಲ ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ಮಿಡಲ್ ಕ್ಲಾಸು, ಇವರೆಲ್ಲ ಲೋಯರ್ ಮಿಡಲ್ ಕ್ಲಾಸು. ಇಲ್ಲಿ ಒಂದು ಮೌಲ್ಯಗಳು ಉಳಿದಿರೋದು. ಅಪ್ಪರ್ ಕ್ಲಾಸಲ್ಲಿ ನಮಗೆ ಗೊತ್ತಿಲ್ಲ, ಅಲ್ಲಿಯೂ ಬೇಕಷ್ಟಿದೆ, ಆದರೆ ಇಷ್ಟೊಂದಿಲ್ಲ. ಆದರೆ ಇಲ್ಲಿ ಕೆಳಗಡೆಯ ವರ್ಗ ಅಂತ ಒಂದುಂಟು, ನಾವು ಊಹೆ ಕೂಡ ಮಾಡಲಾಗದ್ದು. ಅವರೆಲ್ಲ ಅಷ್ಟು ಅವ್ರಿಗಿದೆಲ್ಲ ಅರ್ಥವೇ ಆಗಲ್ಲ. ಅಂದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ, ಇಲ್ಲಿಂದ ಬರ್ತಾ ಇರುತ್ತೆ. ನಮಗೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಈಗ ನೀವು ಕೇಳ್ತಾ ಇರುವ, ನೀವು ಹೇಳ್ತಾ ಇರುವ ನಾನು, ಇದೆಲ್ಲ ಈ ವರ್ಗ ಏನಿದೆ, ಈ ವರ್ಗಕ್ಕೆ ಇವ್ರು ಎಲ್ಲಿಂದ ಹೀಗೆ ಬರ್ತಾ ಇದ್ದಾರೆ ಅನ್ನೋದೇ ಕಷ್ಟ. ಇರ್ಲಿ, ಅದನ್ನ ಒಂದು ಸೈಡಲ್ಲಿ ಇಡೋಣ. ಯಾಕೆ ಹೇಳಿದೆ ನಾನು ಈ ಪ್ರಸಂಗವನ್ನ ಅಂದ್ರೆ, ತಂದೆ ತಾಯಿಗಳ ಬೆಂಬಲವಿಲ್ಲದವರು ದೇವತಾರಾಧನೆ ಯಾರಿಗ್ ಮಾಡ್ತಾರೆ ಅನ್ನೋದರ ಹಿಂದೆ ಗೊತ್ತಾಯ್ತಲ್ಲ, ಹೇಗ್ ಮಾಡ್ತಾರೆ ಅಂತನೂ ಕೂಡ. ಮತ್ತೆ ಮಾಡ್ಬೇಕಾ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಒಬ್ಬ ದುಷ್ಟ ತಂದೆ ಒಂದು ಹೆಣ್ಣನ್ನ ಕೆಡಿಸಿ ಹೋಗ್ಬಿಟ್ಟಿರ್ತಾನ, ಅವನು ಬಹಳ ದುಷ್ಟ ಇರ್ತಾನೆ. ಅವನು ಸತ್ತ ಮೇಲೆ ಮಗ ಅವನು ಶ್ರಾದ್ದ ಮಾಡ್ಬೇಕಾ, ಏನಂತ ಏನ್ ಇಟ್ಕೊಂಡು ಮಾಡೋದು ಅವನು? ಅದು ಇಲ್ಲಿ ನಮ್ಮ ದಿಲೀಪ್ ಅವರ ಪ್ರಶ್ನೆ. ಒಬ್ಬ ಅತ್ಯಂತ ದುಷ್ಟ ಇರ್ತಾನೆ, ಅವನು ಒಂದು ಹೆಣ್ಣಿನಲ್ಲಿ ಮಗುವನ್ನು ಹುಟ್ಟಿಸಿ ಓಡಾಟೋಗ್ತಾನೆ. ಅಂಥವನನ್ನ ಮಾಡೋ ಅವಶ್ಯಕತೆ ಇದೆಯಾ ಅಂತೆಲ್ಲ ಪ್ರಶ್ನೆ. ಇದಕ್ಕೆ ಒಂದು ಉತ್ತರ ಧರ್ಮಶಾಸ್ತ್ರಗಳಲ್ಲಿದೆ. ಏನೇ ಆಗಲಿ ದೇಹ ಕೊಟ್ಟಿದ್ದಾನೆ, ಹೀಗಾಗಿ ಅವನಿಗಿಂತ ಅವನ ಒಳಗಡೆ ಇರೋದನ್ನ ನಾವು ಚಿಂತನೆ ಮಾಡಿ ಆ ತತ್ವಕ್ಕೆ ಶ್ರದ್ಧೆಯನ್ನು ಅರ್ಪಿಸಬೇಕು ಅಂತ ಇರೋದು. ಇದು ಇಲ್ಲಿ ಕೇಳುವ ಪ್ರಶ್ನೆ ಹೀಗೆ. ಅದಕ್ಕೆ ಉತ್ತರ ಏನು? ಕನ್ಯಾಯಾಸ್ತು ಪಿತುಪುತ್ರಾ ಕಾನೀನಾ ಹವ್ಯಕವ್ಯದಾ ಅಂತರ್ವತ್ನ್ಯಾಸ್ತು ಯಪ್ಪಾಣಿಂ ಗೃಹೀಯಾತ್ ಸಸಹೋಡಜಃ. ನೋಡಿ, ಕನ್ಯಾಯಾ ಪಿತುಪುತ್ರಾ, ಕಾನೀನರಾದವರು ಅಂದ್ರೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದವರು ಕನ್ಯೆಯ ತಂದೆಯನ್ನ ಅಂದ್ರೆ ಮಾತಾಮಹ ಅಂತಾರೆ, ತಾಯಿಯ ತಂದೆ, ಅವರನ್ನ ಪಿತೃವರ್ಗದಲ್ಲಿ ಆರಾಧನೆ ಮಾಡಬೇಕು. ಯಾಕಂದ್ರೆ ಅಪ್ಪನಿಗೆ ಮಾಡ್ಲಿಕ್ಕಾಗಲ್ಲ. ಇವಾಗ ಕರ್ಣ ವಿಷಯ ಗೊತ್ತಿದ್ದು ಬದುಕಿದ್ದಿದ್ರೆ ಏನ್ ಮಾಡ್ಬೇಕು? ಅವನು ಕುಂತಿಯ ತಂದೆಯಾದ ಕುಂತಿ ಭೋಜನ ತಲೆಮಾರನ್ನ ಅವನು ಆರಾಧನೆ ಮಾಡಬೇಕಿತ್ತು. ಇಲ್ಲವೇ ಔರಸ ಪಿತೃ ಯಾರು? ಶೂರನ ತಲೆಮಾರನ ಆರಾಧನೆ ಮಾಡಬೇಕಿತ್ತು. ನಿಯೋಗ ಪದ್ಧತಿಯಲ್ಲೂ ಅದೇ ಸಮಸ್ಯೆ ಬರುವಂಥದ್ದು. ನಿಯೋಗ ಪದ್ಧತಿಯಲ್ಲಿಯೂ ಕೂಡ ಕನ್ಯೆಯಲ್ಲಿ ಹುಟ್ಟಿದ ಎಲ್ಲರೂ ಅವರ ತಾಯಿಯ ತಂದೆಯನ್ನ ತಂದೆ ಅಂತ ಹೇಳಿ ಪರಿಗಣಿಸಿ ಅವರನ್ನ ಪಿತೃವರ್ಗದಲ್ಲಿ ಆರಾಧನೆ ಮಾಡಿ, ಅವರ ತಾತ ಅವರಪ್ಪ ಹೀಗೆ ಆರಾಧನೆ ಮಾಡಬೇಕು.
ಪಾಂಡವನ್ನು ಮಾಡೋದ ಯಾರು? ಕರ್ಣ ಬೇಕಿಲ್ವಾ ಇದ್ದಿದ್ದಿದ್ರೆ? ಅಲ್ಲ, ತಂದೆನೇ ಅಲ್ವಲ್ಲ. ಹಾಗೆ ಕರ್ಣ ಪಾಂಡು ತಂದೆಯೇ ಅಲ್ಲ. ಬೇರೆ ಬೇರೆ ಪಾಂಡವರಿಗೂ ಯಾರಿಗೂ ಅಲ್ವೇ ಅಲ್ಲ. ಹಾಗಲ್ಲ. ಹಾಗೆ ನೋಡಕ್ ಹೋದ್ರೆ ಬೇರೆ ಪಾಂಡವರದ್ದು ಕಥೆ ಬೇರೆ. ಬೇರೆ ಪಾಂಡವರು ಅವನು ಒಪ್ಪಿಗೆ ಕೊಟ್ಟಿದ್ದಾನೆ, ಅವನ ಕಣ್ಣೆದುರುಗಡೆ ನೋಡಿದ್ದಾರೆ. ಬೀಜಕ್ಷೇತ್ರ ನ್ಯಾಯ ಅಂತ ಕರೀತಾರೆ. ಅದರಿಂದಾಗಿ ಅಲ್ಲಿಯ ಪದ್ಧತಿ ಬೇರೆ, ಇಲ್ಲಿಯ ಪದ್ಧತಿ ಬೇರೆ. ಅಂದ್ರೆ ಈ ಬಾಹ್ಯ ಕ್ರಿಯೆಗಳು ಇಷ್ಟೊಂದು ವ್ಯತ್ಯಾಸ ಆಗುತ್ತೆ. ಒಳಗಡೆಯ ಎತ್ತರ ಬೇರೆನೇ ಆಗಿದ್ರೂ ಕೂಡ ಹೊರಗಡೆಯ ಸಂಗತಿಗಳು ಇಷ್ಟು ವ್ಯತ್ಯಾಸ ಆಗುತ್ತೆ. ಅದರಿಂದಾಗಿ ಮಹಾಭಾರತ ಅದ್ಭುತವಾದ ಒಂದು ಮಾತು ಹೇಳಿದ್ದು, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಧರ್ಮದ ತತ್ವ ಇರೋದು ಹೃದಯ ಗುಹೆಯೊಳಗಡೆ, ಹೊರಗಡೆಯ ಕ್ರಿಯೆಗಳಲ್ಲಲ್ಲ ಅಂತ ಹೇಳಿತು. ಅಂದ್ರೆ ಈ ಭಾರತವನ್ನ ನಾವು ನಮ್ಮ ನ್ಯಾಷನಲ್ ಟೆಕ್ಸ್ಟ್ ಮಾಡ್ಕೊಂಡಿದ್ದಿದ್ರೆ ಎಷ್ಟು ಮೆಚೂರಿಟಿ ಇರ್ತಿತ್ತು ಜನಕ್ಕೆ. ಅನವಶ್ಯಕವಾದ ಕಾನ್ಸಿಕ್ವೆನ್ಸಸ್, ಅನ್ನೆಸೆಸರಿ ಕಾನ್ಸಿಕ್ವೆನ್ಸಸ್ ಅಂತ ನಾವು ಇವತ್ತೇನು ಕರಿತೇವೆ ಅದು ಬರ್ತಾನೆ ಇರಲಿಲ್ಲ. ಏನೋ ಆಕ್ರೋಶ, ಏನೋ ಸಿಟ್ಟು, ಏನೋ ಉದ್ವೇಗ, ಏನೋ ಹತಾಶೆ, ಪೆಸಿಮಿಸಮ್, ಇದು ಯಾವುದೂ ಇರ್ತಿರ್ಲಿಲ್ಲ. ಮಹಾಭಾರತವನ್ನು ಎಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತ ಗೊತ್ತಾಗ್ತಾ ಇದೆಯಾ? ನಮ್ಮ ಪ್ರವಚನಕಾರರು ಇದನ್ನೆಲ್ಲ ಓದಿ ಇದನ್ನ ಚೆನ್ನಾಗಿ ಜನರ ಮುಂದೆ ಇಡ್ಲಿಕ್ಕೆ ಬಂದಿದ್ದಿದ್ರೆ ಸಮಾಜ ಇವತ್ತು ಹೇಗಿರ್ತಿತ್ತು? ಮಹಾಭಾರತವನ್ನು ಮೊದಲು ಕೊಟ್ಟಿದ್ದು, ಮಹಾಭಾರತವನ್ನ ಅಧ್ಯಯನ ಮಾಡುವ ಪರಂಪರೆ ನಿಂತೇ ಹೋಯಿತು. ಆಯ್ತಾ? ಇನ್ನು ತಂದೆ ತಾಯಂದಿರೇ ಮಕ್ಕಳಿಗೆ ಅತ್ಯಂತ ಹಿಂಸೆ ಕೊಟ್ರೆ ಏನ್ ಮಾಡಬೇಕು ಅಂತ. ತಂದೆ ತಾಯಂದಿರಲ್ಲಿ ಯಾರಾದ್ರೂ ಒಬ್ರು ಹಿಂಸೆ ಕೊಡ್ತಾರಪ್ಪ, ಇಲ್ಲಿ ತನಕ ನಮಗೆ ಗೊತ್ತಾದದ್ದು. ಇನ್ನಷ್ಟು ವಿಕೃತವಾಗಿ ಇನ್ನು ಗೊತ್ತಿಲ್ಲ. ಇಲ್ಲಿಯ ತನಕ ನಮಗೆ ಇದ್ದ ಸಮಸ್ಯೆ ಏನು ಅಂದ್ರೆ, ತಂದೆ ಮತ್ತು ತಾಯಂದಿರು ಮಕ್ಕಳಿಗೆ ವಿಪರೀತ ಹಿಂಸೆ ಕೊಟ್ರೆ ಆ ಹಿಂಸೆ ಯಾವ ಸ್ವರೂಪದ್ದು ಅಂತ ನೋಡ್ಬೇಕು. ನಾಸ್ತಿಕರಾಗುವಂತ ಹಿಂಸೆ ಕೊಡ್ತಾ ಇದ್ದಾರೋ, ಅಥವಾ ಓದು ಅಂತನೋ, ಬರೆ ಅಂತನೋ, ಅನ್ಯಾಯ ಮಾಡು ಅಂತನೋ ಅವ್ರು ಕೊಡ್ತಾ ಇದ್ರೆ ಅವ್ರನ್ನ ಬಿಡಬೇಕು, ಆದ್ರೆ ಶ್ರಾದ್ದ ಮಾಡಲೇಬೇಕು. ಇವಾಗ ಒಬ್ಬ ಕಳ್ಳ ಇರ್ತಾನೆ, ತಂದೆ ಕಳ್ಳ, ಕುಲಕಸುಬು ಇದೆ. ಕಳ್ಳತನವನ್ನ ಕುಲಕಸುಬಾಗಿ ಮಾಡಿಕೊಂಡವರಿದ್ದಾರೆ. ಅದು ಮಾಡದೆ ಹೋದ್ರೆ ನೀವು ಕೆಲವು ಹಳ್ಳಿಗಳೆಲ್ಲ ಇವೆ, ಆ ಹಳ್ಳಿಗಳ ಹೆಸರನ್ನು ನಾನು ಹೇಳಲ್ಲ. ಅದರಲ್ಲಿ ಕಳ್ಳತನ ಅನ್ನೋದು ಕುಲಕಸುಬು. ಕಳ್ಳತನ ಮಾಡದೆ ಹೋದ್ರೆ ನಮಗೆ ಅಶುಭ ಆಗತ್ತೆ ಅಂತ. ಇವನೊಬ್ಬನಿಗೆ ಇಲ್ಲ, ನಾನು ಹೀಗೆ ಕಳ್ಳತನ ಮಾಡಬಾರದು ಅಂತ ಅನ್ಸತ್ತೆ ಅಂತ ಇಟ್ಕೊಳ್ಳೋಣ. ಯಾರಿಗೋ ಒಬ್ಬನಿಗೆ, ಯಾರ್ದೋ ಸಂಪರ್ಕದಿಂದ ಅವನು ವಿರೋಧಿಸಿ ಹೊರಗಡೆ ಬರಬಹುದು. ಈ ತರಹ ಒಂದು ಹಿಂಸೆಯಲ್ಲಿ ಒಂದು ರೀತಿ ನಾನು ಹೇಳ್ತಾ ಇರೋದು, ಆ ತರಹ ಕೆಟ್ಟ ಕೆಲಸ ಮಾಡುವಂತ ಹಿಂಸೆ ಕೊಡ್ತಾ ಇದ್ರೆ ಹೊರಗಡೆ ಬರಬಹುದು. ಆದ್ರೆ ಶ್ರಾದ್ದ ಬಿಡೋ ಹಾಗಿಲ್ಲ. ಶ್ರಾದ್ದ ಮಾಡಲೇಬೇಕು, ಶ್ರಾದ್ದ ಮಾಡಲೇಬೇಕು. ಮಾಡ್ಲಿಕ್ಕೆ ಅರ್ಹತೆ ಇದೆ. ಇಲ್ಲ ಇವನು ಯಾರ್ದೋ, ಅವನನ್ನ ನೀವು ಇದಾಗಿ ಕೂಡಿಸ್ಬೇಡಿ, ಭೋಕ್ತೃವಾಗಿ ಕೂಡಿಸ್ಬೇಡಿ, ಅವನ ಮಾಧ್ಯಮದಲ್ಲಿ ನೀವು ಪೂಜೆ ಮಾಡಬೇಡಿ. ಆದರೆ ಶ್ರಾದ್ದ ಮಾಡೋದು ಅಧಿಕಾರ ಎಲ್ಲರಿಗೂ ಇದೆ. ಯಾಕೆಂದ್ರೆ ಅವನು ದೇಹ ಪಡೆದಿದ್ದಾನಲ್ಲ. ಅದರಿಂದ ಒಬ್ಬ ತಾಯಿ ಕಾನೀನಳಾಗಿದ್ರೆ, ಅಂದ್ರೆ ಸಿಂಗಲ್ ಮದರ್ ಅಂತ ಇವತ್ತೇನು ಕರೀತಾರೆ, ಆ ಸಿಂಗಲ್ ಮದರ್ನ ಮಕ್ಕಳು ಇದ್ದರೆ ಅವ್ರು ಏನ್ ಮಾಡಬಹುದು? ಅವ್ರೇನ್ ಮಾಡಬಹುದು ಅಂತಂದ್ರೆ, ಅವರ ಅಂದ್ರೆ ತಾಯಿಯ ಮಗ ತನ್ನ ತಾತನಿಂದ ಪಿತೃ ಅಂತ ಹೇಳಿ ಆರಾಧನೆ ಮಾಡಬಹುದು.
ಕನ್ಯಾಯಾಸ್ತು ಪಿತುಪುತ್ರಾಃ ಕಾನೀನಾ ಹವ್ಯಕವ್ಯದಾಃ ಅಂತರ್ವತ್ನ್ಯಾಸ್ತು ಯಪ್ಪಾಣಿಂ ಗೃಹ್ಣೀಯಾತ್ಸ ಸಹೋಡಜಃ. ಗರ್ಭಿಣಿಯಾದ ಮೇಲೆ ಇನ್ಯಾರೋ ಒಬ್ಬ ಮದುವೆ ಆಗ್ತಾನೆ ಅಂತ ಇಟ್ಕೊಳ್ಳೋಣ. ಅವನನ್ನ ಊಢಜ ಅಂತ ಕರೀತಾರೆ. ಮದುವೆ ಆಗಬೇಕಾದ್ರೆ ಮಗನ ಜೊತೆಗೇನೆ ಅಥವಾ ಮಗಳ ಜೊತೆಗೇನೆ ಮದುವೆ ಆಗಿದೆ, ಒಪ್ಪಿ ಮದುವೆ ಆಗಿರೋದು. ಅವರು ಕೂಡ ಇಬ್ರಿಗೂ ಕೊಡಬೇಕು. ಇಲ್ಲವೇ ತಾಯಿಯ ತಂದೆಗಂತೂ ಕೊಡಲೇಬೇಕು. ಅಥ ಏನಾಹಿತೋ ಗರ್ಭ ಕನ್ಯಾಯಾಂ ತತ್ರ ನಾರದ ಕಥಂ ಪುತ್ರ ಫಲಂ ತಸ್ಯ ಭವೇದೇತತ್ ಪ್ರಚಕ್ಷ್ವ ಮೇ. ಹಾಗಿದ್ರೆ ನಿಯೋಗ ಪದ್ಧತಿಯಲ್ಲಿ ಒಂದು ಕನ್ಯೆಯಲ್ಲಿ ಒಬ್ಬ ತನ್ನ ಮಗುವನ್ನ ಇಡ್ತಾನೆ, ಅವಳಲ್ಲಿ ಗರ್ಭವನ್ನ ಇಡ್ತಾನೆ. ಅವನಿಗೆ ಪುತ್ರ ಫಲ ಹೇಗಾಗತ್ತೆ? ಇಲ್ಲ ಅಂತಾರೆ. ಧರ್ಮಾಚಾರದಲ್ಲಿ ಇದ್ದು ಜನರ ಮನಸ್ಸನ್ನ ಕೆಡಿಸ್ತಾ ತಾವು ಸ್ವೇಚ್ಛಾಚಾರಿಗಳಾಗಿ ಯಾರಿರ್ತಾರೆ ಅವರ ಒಂದು ಸಂತತಿ ಮುಂದೆ ಬರೋಲ್ಲ. ಇವತ್ತಲ್ಲ ನಾಳೆ ಅದು ಹೋಗುತ್ತೆ. ಏನು 3 ತಲೆಮಾರು ಇರಬಹುದಷ್ಟೇ. ಆ ತರಹದ ಅನ್ಯಾಯದ ಒಂದು ಸಂತತಿ ಅಂಥವ್ರು ಜಾಸ್ತಿ ಆಗಬಹುದು, ಆದರೆ ಆ ಸಂತತಿ ಅಂತೂ ಉಳಿಯಲ್ಲ. ಅಥ ಕಾಚಿದ್ ಭವೇತ್ ಕನ್ಯಾ ಕ್ರೀತಾ ದತ್ತಾ ಹೃತಾಪಿ ವಾ ಕಥಂ ಪುತ್ರ ಕೃತಂ ತಸ್ಯಾಹ ತದ್ಭವೇ ದೃಶ್ಯ ಸತ್ತಮಾಂ. ಆಯ್ತು, ಇನ್ನೊಂದು ಕೇಸ್ ಇದೆ ಅಂತಾರೆ ಮಾರ್ಕಂಡೇಯರು. ಎಲ್ಲ ಹೇಳ್ಬಿಡ್ತಾರೆ. ಕ್ರೀತಾ ಕೊಂಡುಕೊಂಡವಳು. ಕ್ರೀತಾ ಅಂದ್ರೆ ಕೊಂಡುಕೊಂಡವಳು. ವಧು ದಕ್ಷಿಣೆ ಅಂತನ್ನುವ ಪದ್ಧತಿಯಿಂದ ಒಂದಿಷ್ಟು ಕೊಡ್ತೇನೆ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಬಿಡಿ, ಆ ತರಹದ ಪದ್ಧತಿ ಇದ್ರೆ ಅವಳನ್ನ ಕ್ರೀತಾ ಅಂತ ಕರೀತಾರೆ. ದತ್ತ ಕೊಟ್ಬಿಟ್ಟಿರ್ತಾರೆ ಅವಳನ್ನ, ಇಲ್ಲ ನೀವು ತಗೊಳ್ಳಿ, ನಮಗೆ ನೋಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಇಲ್ಲವೇ ದತ್ತ ಅಂದ್ರೆ ಅದೇ ನೋಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನೀವು ತಗೊಳ್ಳಿ, ಇಲ್ಲವೇ ನಿಮ್ಮ ಹತ್ರ ಬಹಳ ಹಣ ಇದೆ, ನೀವು ತಗೊಂಡು ಹೋಗ್ಬಿಡಿ. ಇದು ಹೃತಾಪಿವ, ಎತ್ಕೊಂಡು ಹೋಗ್ತಾಳೆ, ಎತ್ಕೊಂಡು ಹೋಗ್ಬಿಡ್ತಾನೆ, ಕಿಡ್ನಾಪ್ಡ್. ಅವಳಿಗೆ ಮಕ್ಕಳ ಪ್ರಯೋಜನ ಹೇಗೆ? ನಾರದ ಕ್ರೀತಾ ದತ್ತಾ ಹೃತಾ ಚೈವ ಯಾ ಕನ್ಯಾ ಪಾಣಿವರ್ಜಿತ ಕೌಮಾರಿ ನಾಮತಾ ಭಾರ್ಯ ಪ್ರಸವೇತ್ ಔರತಾನ್ ಸುತಾನ್ ನಪತ್ನ್ಯರ್ಥೆ ಶುಭಾ ಪ್ರೋಕ್ತ ತತ್ಕರ್ಮಣ್ಯಪವರ್ಜಿತೆ. ನೋಡಿ, ಕ್ರೀತಾ ದುಡ್ಡಿನಿಂದ ಖರೀದಿಸಲ್ಪಟ್ಟವಳು ಅಥವಾ ದುಡ್ಡಿಗೆ ಮರುಳಾಗಿ ಬಂದವಳು, ಇದು ಕ್ರೀತಾ. ದತ್ತ ಅದೇ ರೀತಿ ದುಡ್ಡಿಗೆ ಮರುಳಾಗಿ ತಂದೆ ತಾಯಂದಿರು ಕೊಟ್ಟು ಬಿಡ್ತಾರೆ, ದತ್ತ. ಹೃತ ಕಿಡ್ನಾಪ್ಡ್, ಅವಳಿಗೆ ವಿಧಿವತ್ತಾಗಿ ಸಂಸ್ಕಾರ ಆಗಿರಲ್ಲ, ಅವಳನ್ನು ಏನಂತ ಕರೀತಾರೆ? ಕೌಮಾರಿ ಅಂತ ಕರೀತಾರೆ. ತೀರ ಕನ್ಯೆಯಲ್ಲ, ಕುಮಾರಿಯೂ ಅಲ್ಲ, ಅವಳು ಕೌಮಾರಿ. ಅವಳು ಮಕ್ಕಳನ್ನ ಪಡಿತಾಳೆ. ನಪತ್ನ್ಯರ್ಥೆ ಶುಭಾ ಪ್ರೋಕ್ತ ತತ್ಕರ್ಮಣ್ಯಪವರ್ಜಿತೆ. ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸಬೇಡಿ. ಯಾಕೆ? ಕ್ರೀತಾ ಖರೀದಿಸಲ್ಪಟ್ಟವಳು. ಅವಳ ಮನಸ್ಥಿತಿ
ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ. ದತ್ತ, ಕೊಡಲ್ಪಟ್ಟವಳು, ಹಣ ಇದೆ ತೊಗೊಂಡು ಹೋಗ್ಬಿಡಿ, ಅಥವಾ ನಮಗೂ ಒಂದಿಷ್ಟು ಅದನ್ನ ಮುಂದೆ ಲಾಭ ಆಗುತ್ತೆ ಅಂತ ಇವತ್ತು ಕೊಟ್ಟಿರ್ತಾರೆ. ಇನ್ನು ಹೃತ, ಕಿಡ್ನ್ಯಾಪ್ಡ್, ಅವಳ ಮನಸ್ಥಿತಿ ಎಲ್ಲ ಹೇಗಿರುತ್ತೆ ಅದನ್ನು ನೀವು ಅನಿವಾರ್ಯವಾಗಿ ಅವ್ರನ್ನ ಏನೂ ಸರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ವಲಸೆ ಬಂದಿರ್ತಾರೆ, ಯಾವುದೋ ಭೀತಿಯಿಂದ, ಯಾವುದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿ ಇರ್ತಾರೆ, ಅಂಥವ್ರನ್ನ ಸ್ವೀಕರಿಸಬಹುದು. ಆದರೆ ಈ ತರದವರನ್ನ ನೀವು ಹೆಂಡತಿಯಾಗಿ ಸ್ವೀಕಾರ ಮಾಡಲಿಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರ ಮನಸ್ಥಿತಿ ಆ ಕುಟುಂಬಕ್ಕೆ ಒಗ್ಗುತ್ತಾ ಇರಲ್ಲ. ಕೌಟುಂಬಿಕ ಜೀವನಕ್ಕಾಗಲಿ ಒಗ್ಗುತ್ತಾ ಇರಲ್ಲ. ನಪತ್ನ್ಯರ್ಥೇ ಶುಭಾ ಭವೇತ್, ನಪತ್ನ್ಯರ್ಥೇ ಶುಭಾ ಪ್ರೋಕ್ತ. ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು, ದೇಹಕ್ಕಲ್ಲ. ಅವ್ರು ಒಗ್ಗಬೇಕಲ್ಲ ಅದಕ್ಕೆ. ಇನ್ನಷ್ಟು ಅವ್ಯವಸ್ಥೆಗಳಾದ್ರೆ, ಸಣ್ಣ ವಯಸ್ಸಲ್ಲಿ ಒಂದು ಮಗುವನ್ನು ಈ ರೀತಿ ಕೊಟ್ಬಿಟ್ಟಿರಬಹುದು, ಈಗ ದೊಡ್ಡವಳು ಆಗಿದ್ದಾಳೆ, ಇದನ್ನ ನಾವು ಅಪ್ಲೈ ಮಾಡಿದ್ರೆ ಸಮಾಜ ಅವಳದೇನ್ ದೋಷ ಅಂತ ಕೇಳಬಹುದಲ್ವಾ? ಅಲ್ಲ, ಸಮಾಜ ದೋಷ ಪ್ರಾರಬ್ಧ ಅಂತ ಹೇಳ್ಬಿಡ್ಬೇಕು. ಅಲ್ಲಲ್ಲ, ಅವಳದೇನ್ ದೋಷ ಅಂತ ಕೇಳಲಿಕ್ಕೆ ಸಮಾಜ ಇದನ್ನು ಕೇಳತ್ತೆ. ಈಗ ಒಂದು ಮಗು ಅಂಗವಿಕಲವಾಗಿ ಹುಟ್ಟತ್ತೆ, ಅವಳದೇನು ತಪ್ಪು ಅಂತ ಕೇಳತ್ತೆ. ಅದು ತಪ್ಪು ಇದೆಯೋ ಇಲ್ಲವೋ ಬೇರೆ ಪ್ರಶ್ನೆ. ಈಗಂತೂ ಇದಕ್ಕೆ ಈ ಅಂಗ ಇಲ್ಲ ಅಷ್ಟೆ. ಆ ವಾಸ್ತವವನ್ನು ಒಪ್ಕೊಳ್ಳೇಬೇಕಲ್ಲ. ನೀವು ಕರಿಬಹುದ್ರಿ, ಮೆಂಟಲಿ ಚಾಲೆಂಜಡ್ ಅನ್ಬಹುದು, ಫಿಸಿಕಲಿ ಚಾಲೆಂಜಡ್ ಅನ್ಬಹುದು. ಆದರೆ ನಾವು ಈ ಶಬ್ದಗಳಿಂದ ಅದನ್ನ, ಈ ಟೆಕ್ನಿಕ್ ಇದೆಯಲ್ಲ, ಇದು ನೋಮ್ ಚಾಮ್ಸ್ಕಿಯದ್ದು. ಈ ಪತ್ರಿಕೆಗಳಲ್ಲಿ ಬರುವಂತಹ, ಪತ್ರಕರ್ತರು ಬಳಸುವಂತಹ, ಟಿವಿ ಜರ್ನಲಿಸ್ಟ್ಗಳು, ಆಂಕರ್ಗಳು ಬಳಸುವಂತಹ ಈ ಶಬ್ದಗಳೆಲ್ಲ ಇದೆಯಲ್ಲ, ಅದು ನೋಮ್ ಚಾಮ್ಸ್ಕಿಯ ಪ್ರಭಾವದಿಂದ ಬಂದದ್ದು. ಇವಾಗ ಹಜಾಮರ್ ಅಂಗಡಿ ಅಂದ್ರೇನು, ಬ್ಯೂಟಿ ಸಲೂನ್ ಅಂದ್ರೇನು, ಶಬ್ದ ಮಾತ್ರ ಬೇರೆ. ಆ ರೀತಿ ನಾವು ಇಲ್ಲಿ ಸಮಾಜದ ಹಿನ್ನೆಲೆಯಲ್ಲಿ, ಈಗ ನೀವು ಅದೇ ಕಾನೂನಿನ ಪರಿಭಾಷೆಗೆ ವಿಭಿನ್ನವಾಗಿ ನೀವು ಕೇಳಿ ನೋಡೋಣ, ಕೇಳಲ್ಲ. ನ್ಯಾಯಾಲಯದ ಪರಿಭಾಷೆಯನ್ನ ಯಾರು ಚಾಲೆಂಜ್ ಮಾಡೋದಿಲ್ಲ, ಸಹಜವಾದ ಶಬ್ದಗಳನ್ನು ಮಾತ್ರ ಚಾಲೆಂಜ್ ಮಾಡ್ತಾರೆ. ಇದ್ಯಾಕೆ ಹೀಗೆ, ಅದ್ಯಾಕೆ ಹಾಗೆ ಅಂತ, ಹೌದೇನು ತಪ್ಪು ಅಂತ ಕೇಳ್ತಾರೆ. ಇದನ್ನೇ ನೀವು ಇಲ್ರಿ, ಅವರಪ್ಪ ಕ್ರಿಮಿನಲ್ಲು, ಅವನು ಕ್ರಿಮಿನಲ್ಲು, ಇದು ಜೆನೆಟಿಕಲ್ ಡಿಫೆಕ್ಟು, ಅದರಿಂದಾಗ ಅವನನ್ನು ಬಿಟ್ಬಿಡಿ ಅಂತ ಹೇಳಿ ನೋಡೋಣ. ನೀವು ಕನ್ನಡದಲ್ಲಿ 2 ಶಬ್ದಗಳಿದೆ ಅಂಗವಿಕಲರಿಗೆ, ದಿವ್ಯಾಂಗರು ಆಮೇಲೆ ವಿಕಲಚೇತನರು ಅಂತ. ನಾವು ವಿಕಲಾಂಗರು ಅಂತಂದ್ರೆ ಅವ್ರಿಗೆ ಅವಮಾನ ಆಗುತ್ತಂತೆ, ಚೇತನನೇ ವಿಕಲ ಮಾಡಿಬಿಟ್ರೆ ತೊಂದರೆ ಇಲ್ಲಂತೆ. ಚೇತನ ಅಂದ್ರೆ ಏನು, ಜೀವಸ್ವರೂಪ ಅಂತ. ಚೇತನವೇ ವಿಕಲ ಅಂದ್ರೆ ಏನು ಅನ್ಸಲ್ಲ ಇವ್ರಿಗೆ. ವಿಕಲಚೇತನ ಅಂತನ್ನಿ, ವಿಕಲಾಂಗರು ಅನ್ನಬೇಡಿ, ಇನ್ನೂ ದೊಡ್ಡದು. ಇದು ಇವರ ಪರಿಭಾಷೆಗಳು. ವಾಸ್ತವವಾಗಿ ಇವ್ರನ್ನ ನಾವು ಅನುಕಂಪದಿಂದ ಕಾಣಬಾರದು ಅಂತ ಹೇಳ್ತಾ ಇರೋದಲ್ಲ, ಕೌಟುಂಬಿಕ ಜೀವನಕ್ಕೆ ಇವರು ಒಗ್ಗಲ್ಲ ಅಂತ ಅಷ್ಟೇ ಹೇಳ್ತಾ ಇರೋದು. ಆ ಮಹಾಭಾರತದ ಮಾತು ನೋಡಿ, ನಪತ್ನ್ಯರ್ಥೇ ಶುಭಾ ಪ್ರೋಕ್ತ ತತ್ಕರ್ಮಣ್ಯಪವರ್ಜಿತೆ. ಮತ್ತೆ ಅಂತವಳ ಬದುಕಿಗೆ ಆಧಾರ ಅನ್ನೋದನ್ನು ಹೇಳ್ಬೇಕಲ್ವಾ ಶಾಸ್ತ್ರ. ಆಧಾರ ಏನು ಅಂತ ಹೇಳಿದ್ರೆ, ಪತ್ನಿಯಾಗಕ್ಕೆ ಏನ್ ಮಾಡ್ಬೇಕು? ಪತ್ನಿಯಾಗಲಿಕ್ಕೆ ಯೋಗ್ಯಳಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬಾರದು ಅಂತೆಲ್ಲೂ ಹೇಳಲಿಲ್ಲ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ನೀವು ಅವಳನ್ನ ನಿಮ್ಮ ಜೀವನದ ಸಮವಾಗಿ ಸ್ವೀಕಾರ ಮಾಡಿ ಹೇಗಲಿಕ್ಕೆ ಆಗಲ್ಲ. ಅವ್ರ ಮಕ್ಕಳನ್ನ ಆರಂಭದಿಂದ ಶಿಕ್ಷಣ ಕೊಟ್ಕೊಂಡು ಬರಬಹುದು. ಯಾಕಂದ್ರೆ ಮಕ್ಕಳು ಬಲಿತಿರಲ್ಲ, ಎಳೆಯಾಗಿ ಇರ್ತಾರೆ.
ಇವಾಗ ಹೆಣ್ಣಿನ ಇಚ್ಛೆಯ ವಿರುದ್ಧ ಈ ಮೂರು ನಡೆದರೆ ಏನು ಮಾಡೋದು? ಇವಾಗ ಕ್ರೀತ, ಕ್ರಯಣ, ದಾನ, ಹರಣ ಹೆಣ್ಣಿನ ಮನಸ್ಸಿನ ವಿರುದ್ಧವಾಗೇ ನಡೆದಿರುತ್ತೆ. ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವಳ ಮೇಲೆ ಕರುಣೆ ತೋರಬಾರದು ಅಂತ ಹೇಳ್ತಾ ಇಲ್ಲ. ಅವ್ರ ಮೇಲೆ ದಯೆ ತೋರಬಾರದು ಅಂತ ಹೇಳ್ತಿಲ್ಲ. ಅವರ ಮಕ್ಕಳನ್ನ ಎತ್ತರಕ್ಕೆ ಏರಿಸಬಾರದು ಅಂತ ಹೇಳ್ತಾ ಇಲ್ಲ. ಹೇಳ್ತಾ ಇರೋದು ಹೆಂಡತಿ ಆಗ್ಲಿಕ್ಕೆ ಯೋಗ್ಯಳಲ್ಲ ಅಂತಷ್ಟೆ. ಯಾಕೆಂದ್ರೆ ಅವಳು ಅಷ್ಟು ಡೆಸ್ಪರೇಟ್ ಆಗಿರ್ತಾಳೆ. ಆದ್ರೆ ಈ ಮೂರು ಕೇಸ್ಗಳು ಹೆಚ್ಚಿನ ಮಟ್ಟಿಗೆ ಸಣ್ಣ ವಯಸ್ಸಲ್ಲಿ ಅದು ಮಗುವಾಗಿದ್ದಾಗಲೇ ಆಗಿರುತ್ತೆ. ಈ ತರ ಕೊಟ್ಟು ಬಿಡೋದು ಹೌದು, ಸಣ್ಣ ವಯಸ್ಸಲ್ಲಿ ಅದೇ ಸಣ್ಣ ವಯಸ್ಸಿನಲ್ಲಿ ಕ್ರಯಣ, ದಾನ, ಹರಣ ಆಗಿದ್ರು, ದೊಡ್ಡ ವಯಸ್ಸಿನಲ್ಲಿ ಕ್ರಯಣ, ದಾನ, ಹರಣ ಆಗಿದ್ರು ಮನಸ್ಸು ಸಮಾನವಾಗಿ ಘಾಸಿಗೊಳ್ಳುತ್ತೆ. ಹೆಣ್ಣು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ. ಆದ್ದರಿಂದಾಗಿ ನಾವು ಯಾವ ರೀತಿ ಇದನ್ನು ಪರಿಗ್ರಹಿಸಬೇಕು, ಯಾವ ಒಂದು ಮಟ್ಟದಲ್ಲಿ ಇದನ್ನು ಚಿಂತಿಸಬೇಕು, ಹಾಗೇ ಚಿಂತನೆ ಮಾಡಬೇಕು. ಇವಾಗ ವಾಸ್ತವದಿಂದ ನಾವು ಪಲಾಯನ ಮಂತು ಮಾಡಲಿಕ್ಕಾಗಲ್ಲ. ಈಗ ಧರ್ಮಾರ್ಥ ಕಾಮಗಳಲ್ಲಿ ಜೊತೆಯಾಗಿರಬೇಕಾದವಳು ಹೆಂಡತಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ. ಆ ಧರ್ಮಾರ್ಥ ಕಾಮಗಳಲ್ಲಿ ಧರ್ಮ ಹಾಗೂ ಅರ್ಥ ಕಾಮದಲ್ಲಿ ಪಾಲು ಸಿಗಬಹುದು ಅವಳಿಗೆ. ಆದರೆ ಧರ್ಮಕ್ಕೆ ಬೇಕಾದ ಮನಸ್ಥಿತಿ ಇರುತ್ತಾ ಅವಳಿಗೆ? ಯಾಕೆಂದ್ರೆ ಅವಳು ಡಿಪ್ರೆಷನ್ಗೆ ಹೋಗಿರ್ತಾಳೆ, ಡೆಸ್ಪರೇಟ್ ಆಗಿರ್ತಾಳೆ. ಇದು ಏನೇ ಶಬ್ದಗಳಿರಬಹುದು. ಮಾನಸಿಕವಾಗಿ ಯಾವ ರೀತಿ ಇರ್ತಾಳೆ? ಅದರಿಂದಾಗಿ ಅವಳನ್ನು ತಂಗಿಯ ತರಹ ನೋಡಿಕೊಳ್ಳಿ, ಅಕ್ಕನ ತರಹ ನೋಡಿಕೊಳ್ಳಿ, ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಹೆಂಡತಿಯಾಗಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಾರದರು ಹೇಳಿದ್ದು ನಪತ್ನ್ಯರ್ಥೆ ಶುಭ ಪ್ರೋಕ್ತ ಅಂತ ಅಷ್ಟೇ, ತತ್ಕರ್ಮಣ್ಯಪವರ್ಜಿತೆ. ಅದಕ್ಕೆ ಮಾರ್ಕಂಡೇಯರು ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ. ಈಗೆಲ್ಲ ನೀವೇನು ಬಿಡಿಬಿಡಿಯಾಗಿ ಕ್ವಶನ್ ಕೇಳ್ತಾ ಇದ್ರಿ. ಇಬ್ಬರು ದಿಲೀಪ್ ರತ್ನಾಕರರಾಗಿರಬಹುದು, ದಿಲೀಪ್ ಸುಂದರರಾಗಿರಬಹುದು, ಬಿಡಿಬಿಡಿಯಾಗಿ ಕೇಳ್ತಾ ಇದ್ದ ಕ್ವಶನ್ಗೆ ಈಗ ಒಟ್ಟಿಗೆ ಅವರು ಹೇಳೋದು ಕೇನ ಮಂಗಲ, ಮಾರ್ಕಂಡೇಯರು ಕೇಳೋದು ಕೇನ ಮಂಗಲ ಕೃತ್ಯೇಷು ವಿನಿಯುಜ್ಯಂತಿ ಕನ್ಯಕಾಹ ಏತದಿಚ್ಛಾಮಿ ವಿಜ್ಞಾತುಂ ತತ್ವೇನೇಹ ಮಹಾಮತೆ. ಹಾಗಾದ್ರೆ ಮಂಗಳ ಕ್ರಿಯೆಗಳಲ್ಲಿ ತೊಡಗುವ ಕನ್ಯೆಯರು ಕೇನ ಮಂಗಲ ಕೃತ್ಯೇಷು ವಿನಿಯುಜ್ಯಂತಿ. ಫಸ್ಟ್ ನಮಗೆ ಹೆಣ್ಣಿಗೆ ಆಘಾತ ಆಗೋದು ಯಾವಾಗ? ನನ್ನನ್ನ ಮಂಗಳ ಕ್ರಿಯೆಯಲ್ಲಿ ಇಲ್ಲಿಯ ತನಕ ಬಳಸ್ತಾ ಇದ್ರು. ಗಂಡಿಗಿಂತ ಹೆಚ್ಚು ಮಂಗಳ ಕ್ರಿಯೆಯಲ್ಲಿ ನಿಯುಕ್ತಳಾಗಿ ಇರುವವಳು ಹೆಣ್ಣು. ಹೆಣ್ಣಿನಷ್ಟು ಮಂಗಳ ಕ್ರಿಯೆಯ ಹೊಣೆ ಗಂಡಿಗಿಲ್ಲ, ಸಮಾಜ ಕೊಟ್ಟಿಲ್ಲ, ಅವನು ತಗೊಂಡಿಲ್ಲ. ಯಾವ ನಿಮಿತ್ತದಿಂದ ಅವಳು ಮಂಗಳ ಕೃತ್ಯದಲ್ಲಿ ಅಧಿಕೃತಳಾಗಿರ್ತಾಳೆ, ಅವಳಿಗೊಂದು ಉತ್ಸಾಹ ಇರುತ್ತೆ. ಸಂಸ್ಕೃತಿ ಅಂತಂದ್ರೆ, ಹಬ್ಬ ಅಂದ್ರೆ ಒಂದು ಉತ್ಸಾಹ. ಸಂಸ್ಕೃತಿ ಅಂತಂದ್ರೆ ಆ ಸಂಸ್ಕೃತಿಯನ್ನ ಹಬ್ಬವಾಗಿ ಮಾಡ್ತಾಳವಳು. ಅವಳ ಕೈಯಲ್ಲೊಂದು ಮ್ಯಾಜಿಕ್ ಇದೆ, ಹೆಣ್ಣಿನ ಕೈಯಲ್ಲಿ ಅಷ್ಟು ಒಂದು ಮಾಂಗಲ್ಯ ಗಂಡಿಗಿಲ್ಲ. ಅದು ಹೇಗೆ ಅಂತ ಫಸ್ಟ್ ಹೇಳಿದ್ರೆ ಆಮೇಲೆ ಅವಳನ್ನ ಈ ಸಂದರ್ಭದಲ್ಲಿ ತಗೊಳ್ಬಾರದು ಅಂತ. ಆಮೇಲೆ ಈಗೇನಿದೆ, ಈ ಮೂರು ಜನರು ಕ್ರಯಣ, ಹರಣ, ದಾನ ಆದವರನ್ನ ಹೆಂಡತಿಯಾಗಿ ತಗೊಳ್ಳಿಕ್ಕಿಲ್ಲ. ಯಾಕೆ? ಮಂಗಳಕ್ಕೆ ಅವ್ರ ಮನಸ್ಸು ಒಗ್ಗಿರಲ್ಲ ಅಂತ ಅರ್ಥ ಆಯ್ತು. ಅಲ್ಲ, ಹೆಣ್ಣು ಯಾಕೆ ಮಂಗಳದಲ್ಲಿ ಮುಂದಾಳಾಗಿ ನಿಲ್ತಾಳೆ? ಇದಕ್ಕೇನಾದರೂ ಸಾಮಾಜಿಕ ಕಾರಣವೋ ಮಾನಸಿಕ ಕಾರಣ ಇದೆಯೋ? ಹೇಗದು? ಅದಕ್ಕೆ ಉತ್ತರ ಇಲ್ಲಿ ಉಂಟು. ಮತ್ತೆ ನಮಗೆ ಆ ಒಂದು ಹೆಣ್ಣಿನ ಮನಸ್ಸು ಮಂಗಳಕ್ಕೆ ತುಡಿಯುತ್ತೆ, ಗಂಡಿಗಿಂತ ಒಂದು ಸಂಸ್ಕೃತಿಗೆ ತುಡಿಯುತ್ತೆ.
ಅದನ್ನ ಹಾಳು ಮಾಡ್ತಾ ಇದ್ದೇವೆ ಈಗ, ಅದು ನಮ್ಮ ಸಾಧನೆ ಅಂತ ನಾವು ಅನ್ಕೊಳ್ತಾ ಇರೋದು. ಅಲ್ಲ, ಹೆಣ್ಮಕ್ಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ಈಗ ಪ್ರಭಾವಿತರಾಗಿ ನಾವು ಒಂದು ದುಡಿಬೇಕು, ದುಡಿತಾನೆ ಇದ್ದಾರೆ ಅವರು. ಹೊಸದಾಗಿ ಏನು ದುಡಿಯೋದು? ದುಡಿದ್ರೆ ಅವರು ಕಂಪನಿಯಲ್ಲಿ ಒಬ್ರು, ದುಡಿಯೋದೇ ಹೋದ್ರೆ ಮನೆಯಲ್ಲಿ ಅವರೊಬ್ಬರೇ. ಆ ಭಾವನೆಯನ್ನು ಬದಲಿಸಿದ್ದಾರೆ ಅಷ್ಟೇ. ನೀವು ದುಡಿಯೋದು, ಗಂಡಿಗೆ ಸಮನಾಗಿ ದುಡಿಯೋದು ನಿಮ್ಮ ಶ್ರೇಯಸ್ಕರ ಅಂತ ಹೇಳುವಲ್ಲಿಯೇ ಹೆಣ್ಣನ್ನು ಕೆಳಗಡೆ ಮಾಡ್ತಾ ಇದ್ದಾರೆ. ಓಶೋ ಆ ಪಾಯಿಂಟ್ ಅನ್ನು ಕರೆಕ್ಟಾಗಿ ಹೇಳಿದ. ನೀವು ಗಂಡಿನ ತರ ಆಗಬೇಕು ಅಂತ ಹೊರಡ್ತಾ ಇದ್ದೀರಾ, ತನ್ಮೂಲಕ ನಿಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ತೋರಿಸ್ಕೊತಾ ಇದ್ದೀರಾ ಅಂತ. ಮೊದಲು ಹೆಣ್ಣು ಬೇರೆ ತರಹ ಮುಗಿದೋಯ್ತು, ಅವಳು ಇಲ್ಲಿ ಹೀಗಲ್ಲ, ಗಂಡು ಬೇರೆ ತರಹ ಮುಗಿದೋಯ್ತು, ಅವಳು ಹೀಗಲ್ಲ, ಇಷ್ಟು ಕ್ಲಾರಿಟಿ ಇತ್ತು. ಈಗ ಹಾಗಿಲ್ಲ. ಈಗ ಹೇಗೆ? ಹೆಣ್ಣು ಗಂಡಿಗೆ ಸಮ ಆಗಬೇಕು, ಸಮ ಆಗಬೇಕು ಅನ್ನುವ ಇದರಲ್ಲಿಯೇ ಇನ್ಫೀರಿಯಾರಿಟಿ, ನಾನು ಅವಳು ಸಮ, ನಾನು ಅವನು ಸಮ ಆಗಬೇಕು, ನಾನು ಇಲ್ಲಿ ತನಕ ಹಾಗಿರ್ಲಿಲ್ಲ ಅನ್ನುವ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಹೆಣ್ಣು ಗಂಡಿನ ತರಹ ವೇಷ ತೊಟ್ಟರೆ ಮಾಡರ್ನ್ ಅಂತ ಹೆಣ್ಣು ಮಕ್ಕಳೇ ಗುರುತಿಸ್ತಾರೆ, ಅವಳು ಸಖತ್ ಮಾಡರ್ನ್ನು. ಆದರೆ ಗಂಡು ಹೆಣ್ಣಿನ ತರ ವೇಷ ತೊಟ್ಟರೆ ಹೆಣ್ಮಕ್ಳೇ ಒಪ್ಪಲ್ಲ. ಇದೆಂತ ಸಮಸ್ಯೆ? ಒಂಥರ ಹಿಡನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಬಹುದು. ವಿಚ್ ಇಸ್ ನಾಟ್ ಟೋಲ್ಡ್ ಬೈ ಕಾರ್ಲ್ ಯುಂಗ್ ಆರ್ ಇನ್ನೊಬ್ಬ ಜಗತ್ತನ್ನು ಹಾಳು ಮಾಡಿದವ ಫ್ರಾಯ್ಡ್, ಸಿಗ್ಮಂಡ್ ಫ್ರಾಯ್ಡ್. ಯಾಕೆ ಅಂತ ಕೇಳ್ಬೇಕು ಅವ್ರನ್ನ. ನಿಮ್ಗೆ ಯಾಕೆ ಹೀಗನ್ನಿಸ್ತು? ಆ ಮನಸ್ಸು ಬಹಳ ಸೂಕ್ಷ್ಮ. ನಾವು ಬಳಸುವ ಪದ ನಮ್ಮ ಬಿಹೇವಿಯರ್ನ ಹಿಂದೆ ಇರುವ ಯೋಚನೆ, ಕಾನ್ಸೆಪ್ಟ್ಸ್, ಇದೆರಡನ್ನು ಡಿಕೋಡ್ ಮಾಡಿ ಕೇಳಬೇಕು ಅವ್ರಿಗೆ. ಯಾಕೆ? ಅವ್ರದ್ದು ಸ್ವತಂತ್ರ ಎಂಟಿಟಿ ಇತ್ತಲ್ಲ, ನೀವ್ಯಾಕೆ ಆ ಸ್ವತಂತ್ರ ಎಂಟಿಟಿಯನ್ನ ಹಾಳು ಮಾಡಿದ್ರಿ ಅಂತ ಗಂಡು ಮಕ್ಕಳನ್ನ, ನೀವ್ಯಾಕೆ ಅದನ್ನು ಬಳಸ್ಕೊಳ್ಳಿಲ್ಲ ಅಂತ ಹೆಣ್ಮಕ್ಳನ್ನ, ಇಬ್ಬರನ್ನು ಒಟ್ಟಿಗೆ ಕೇಳಬೇಕಾದ ಕ್ವಶನ್ ಇದು. ಅದರಿಂದಾಗಿ ಮೇಲ್ ಶೆವನಿಸಮ್ಮು, ಫಿಮೇಲ್ ಶೆವನಿಸಮ್ಮು, ಇವ್ರ ಹತ್ರೆಲ್ಲ ನಾನು ಮಾತನಾಡಿದ್ದೇನೆ ಈಗಾಗಲೇ, ಬಹಳ ಹಿಂದೆ ಇವರೆಲ್ಲರ ಜೊತೆಗೆ ಮಾತನಾಡಿದ್ದೇನೆ. ಅದು ಒಂದು ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅದೊಂದು ಯಾತ್ರೆ. ಅದು ದಟ್ ಈಸ್ ಲೈಕ್ ಟ್ರಾವೆಲ್. ಯಾಕೆ ಅಂತ ಕೆಲವೊಬ್ರಿಗೂ ಉತ್ತರ ಇಲ್ಲ, ಯಾರಿಗೂ ಉತ್ತರ ಇಲ್ಲ, ವಾಸ್ತವವಾಗಿ ಉತ್ತರ ಇಲ್ಲ. ಅದರಿಂದಾಗಿ ಕೇನ ಮಂಗಲ ಕೃತ್ಯೇಶು ವಿನಿಯುಜ್ಯಂತಿ ಕನ್ಯಕಾಹ, ಕನ್ಯೆಯರನ್ನ, ಹೆಣ್ಣು ಮಕ್ಕಳನ್ನ ಮಂಗಲ ಕೃತ್ಯದಲ್ಲಿ ಯಾಕೆ ತೊಡಗಿಸ್ತಾರೆ? ಅವಳು ಏನೋ ಒಂದು ಖುಷಿ. ಹೆಣ್ಣು ಮಕ್ಕಳಿಗೆ ಎಷ್ಟು ಉತ್ಸವ ಪ್ರಿಯತೆ ಇರುತ್ತೆ ಅಂದ್ರೆ, ಉತ್ಸವ ಪ್ರೀತಿ. ಡಿಸೆಂಬರ್ನಲ್ಲಿ ನಾವು ಹೋಗ್ತಾ ಇದ್ದಾಗ ಈ ಕ್ರಿಸ್ಮಸ್ಗೆ ದೀಪ ಬೆಳಗ್ಸಿರ್ತಾರಲ್ಲ, ಅದನ್ನ ನೋಡಿ ಖುಷಿ ಆಗುತ್ತೆ ಅವ್ರಿಗೆ. ಯಾಕೆಂದ್ರೆ ಹಬ್ಬ ಅಂತ, ನಮ್ದಲ್ಲ, ನಮ್ಗೆ ಸಂಬಂಧವೇ ಇಲ್ಲ ಅದು. ಆ ಉತ್ಸವ ಪ್ರೀತಿ ಅನ್ನೋದಿರುತ್ತೆ. ಆ ಉತ್ಸವ ಅನ್ನೋದು ಮಂಗಳ ಆಗಬೇಕು ಅಷ್ಟೇ. ಈಗ ಬಾಕಿ ಇರೋದೇನು ಅಂದ್ರೆ, ಉತ್ಸವ ಅನ್ನೋದೇನಿರುತ್ತೆ, ಸೆಲೆಬ್ರೇಷನ್ ಅಂತ ಅನ್ಬಾರದು. ವಾಸ್ತವವಾಗಿ ತೀರಾ ಕೆಟ್ಟರ್ಥ ಇದೆ. ನೀವು ಆ ಸೆಲೆಬ್ರೇಷನ್ ಅನ್ನ ಅರ್ಥ ತಿಳಿದುಕೊಂಡ್ರೆ ಅದನ್ನ ಬಳಸಲಿಕ್ಕೇನೆ ಹಿಂಜರಿತೀರ. ಸೆಲೆಬ್ರೇಷನ್ನು ಇದೆಲ್ಲ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ, ಅಜ್ಞಾನದಿಂದ ಬಳಸ್ತಾ ಇರೋದ್ರಿಂದ ಸುಖವಾಗಿ ಬಳಸ್ತಾ ಇದ್ದಾರೆ. ಅದ್ರ ಜ್ಞಾನ ಬಂದ್ಬಿಟ್ರೆ ಸಾಧ್ಯವೇ ಇಲ್ಲ. ಆದ್ರೂ ಹೇಳ್ಬಿಡ್ಲಾ, ಸೆಲೆಬ್ರೇಷನ್ ಅಂತಂದ್ರೆ ಬ್ರಹ್ಮಚರ್ಯ ಭಂಗ ಅಂತ ಅರ್ಥ. ಸೆಲೆಬ್ರಿಟಿ ಅಂತಂದ್ರೆ ಹಲವಾರು ಜನರನ್ನ ಕೂಡಿದವ ಅಂತ ವಾಸ್ತವವಾದ ಅರ್ಥ. ಈ ಸೆಲೆಬಸಿ ಅಂತ ಏನಿದೆ, ಆ ಶಬ್ದದ ತದ್ಭವವಾದದ್ದು. ಪದಶಃ ಹೊರಡಲೋರಿನಲ್ಲಿ ಇವೆಲ್ಲ ಹೇಳ್ತಾರೆ. ಅದರಿಂದ ಬಹಳ ವಿಚಿತ್ರ. ಈ ಆ ಭಾಷೆಯ ಪದಗಳನ್ನು ಬಳಸಲಿಕ್ಕೆ ಅಸಹ್ಯ ಆಗತ್ತೆ.
ಅದು ಬಳಸಲಿಕ್ಕೆ ಬಹಳ ಹಿಂಜರಿಯುತ್ತೆ. ಅವ್ರು ಏನೋ ಕೇಳ್ತಾ ಇದ್ದಾರೆ ಅಂತನೋ ಹೇಳಬೇಕಷ್ಟೇ. ಇಂಗ್ಲೀಷಿನಲ್ಲಿ ಉಪನಿಷತ್ ಹೇಳಿ, ಇಂಗ್ಲೀಷಿನಲ್ಲಿ ಗೀತೆ ಹೇಳಿ ಅಂತ ಹೇಳ್ತಾರೆ. ಆಯಿತು, ಹೇಳಬಹುದು. ಆದರೆ ಸಾಮಾನ್ಯವಾಗಿ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಬರೇ ಇಂಥದ್ದೇ ಇರೋದು. ಆ ಲಿಬಿಡೋ ಅಂತ ಹೇಳಿ ಒಂದು ಇದೆಯಲ್ಲ, ಲಿಬಿಡೋ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಆ ಎಲ್ಲ ಲಿಬಿಡಿಕಲ್ ಆಗಿರುವ ಲ್ಯಾಂಗ್ವೇಜ್ ಇದು. ಇಡೀ ಇಂಗ್ಲಿಷು ಅದು ಲಿಬಿಡೋ ಇಂದ ಪ್ರೇರಿತವಾದದ್ದು. ಇರಲಿ, ಲಿಬಿಡೋ ಅಂದ್ರೆ ಏನು ಅಂತ ಗೂಗಲಿಸಿ ನೋಡಿ, ಆಯ್ತಾ? ಆಮೇಲೆ ಏನಾಯಿತು, ಅವ್ರು ಕೇಳ್ತಾರೆ ವಿನಿಯುಜ್ಜಂತಿ ಕನ್ಯಕಾ ಅಂತ ಮಾರ್ಕಂಡೇಯರು ಕೇಳ್ತಾರೆ. ಇದಕ್ಕೆ ನಿಲ್ಸಿರೋಣ. ಯಾಕೆ ಹೆಣ್ಣು ಮಕ್ಕಳು ಮಂಗಳ ಯಾಕೆ ಅನ್ನೋದನ್ನು ಸೋಮವಾರದಿಂದ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಇಲ್ಲ ಪಾಡ್ಯ, ನಾಡಿದ್ದು ಉಡುಪಿಯಲ್ಲಿ ಪುಸ್ತಕದ ಕೃಷ್ಣಾರ್ಪಣ. ಇನ್ನು ಒಂದು ದಿವಸ ಭಾನುವಾರ ಏನು ಮಾಡೋದು? ಅದರಿಂದಾಗಿ ಸೋಮವಾರದಿಂದಲೇ ಶುರು ಮಾಡೋದು. ಇದು ಕೃಷ್ಣಾರ್ಪಣ ಆದಮೇಲೆ 14ನೇ ತಾರೀಕು ಲೋಕಾರ್ಪಣ. ಎಲ್ಲರೂ ಬರಬೇಕಾಗಿ ಕೋರಿಕೆ. ಕೃಷ್ಣಾರ್ಪಣಮಸ್ತು.